ಇವತ್ತು ಬೀದರ್ ಜಿಲ್ಲಾ ನಗರದ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರು ಒಬ್ಬ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಇರ್ಷಾದ್ ಖಾನ್ ಅವರ ಒಬ್ಬ ರಹೀಮ್ ಖಾನ್ ಸಾಹೇಬ್ರ ಒಬ್ಬ ಸುಪುತ್ರ ಅವರ ಮಗ ಅವರೇನು ಆರೋಪ ಮಾಡತ್ತಾರ. ರಹೀಮ್ ಖಾನ್ ಸಾಹೇಬ್ರ ಮಗ ಇವತ್ತು ಹೋಗಿ ಹಾಸ್ಪಿಟಲ್ ಹೋಗಿ MLC ಮಾಡಿ ಕೇಸ್ ಮಾಡಿದಾರೆ ಅಂತ ಹೇಳ್ತಾರಲ್ಲ. ಬೀದರ್ ನಗರದಲ್ಲಿ ಇವತ್ತು BJP ಮುಖಂಡರು ಏನು ಇನ್ವಾಲ್ವ್ ಆಗಿ ನಮ್ಮ ಬೀದರ್ ನಗರದ ಶಾಸಕರು ರಹೀಮ್ ಖಾನ್ ಸಾಹೇಬ್ರು ಒಂದು ನಿಮಿಷ ಸ್ವಲ್ಪ ಗಂಟೆಲೆ ರಹೀಮ್ ಖಾನ್ ಸಾಹೇಬ್ರು ಮಾಡ್ಸ್ಯಾರ, ರಹೀಮ್ ಖಾನ್ ಸಾಹೇಬ್ರು ಹೇಳ್ಯಾರ ಅಂತೆಲ್ಲ ಹೇಳಿ ವಿಷ ಬೀಜುವಂತ ಕೆಲಸ ಮಾಡತ್ತಾರ. ಇವತ್ತು ಬೀದರ್ನಲ್ಲಿ 20 ದಿವಸ ಮುಂಚೆ ಅವರು ಬೀದರ್ಗೆ ಬಂದಿದ್ರು. ಅವರು ಇವತ್ತು 20 ದಿವಸದಿಂದ ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ, ಏನಾದರೂ ಸಾಕ್ಷಿ ಇದ್ರೆ ಬಹಿರಂಗವಾಗಿ ಸಾಕ್ಷಿ ತೋರಿಸಿ ಎಲ್ಲಿಗೋದ್ರು ಬೀದರ್ ಜನತೆಗೆ. ಸುಳ್ಳು ಸುದ್ದಿ ಹರಡ್ಸಕ್ ಹೋಗ್ಬೇಡ್ರಿ. ಇವತ್ತು ನಾನು BJP ನಾಯಕರು ABP ಸಂಘಟನೆ ಅನ್ನಂತ ಸಂಘಟನೆ ಮೂಲಕ BJP ನಾಯಕರು ಇವತ್ತು ಒಳಗಡೆ ಇನ್ವಾಲ್ವ್ ಆಗಿ ವಿದ್ಯಾರ್ಥಿಗಳು, ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯುವಕರಾಗಿರ್ತೀವಿ, ವಿದ್ಯಾರ್ಥಿಯಾಗಿರ್ತೀವಿ, ನಮ್ಗೇನು ಎಲ್ರಿಗೂ ನಮಸ್ಕಾರ. ನಿನ್ನೆ ಬೀದರ್ ನಗರದಲ್ಲಿ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏನು ಒಂದು ಶಿಕ್ಷಣ ಸಂಸ್ಥೆಯ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಒಂದು ಇವೆಂಟ್ಸ್ ಕಾರ್ಯಕ್ರಮದಲ್ಲಿ ಏನು ವಿದ್ಯಾರ್ಥಿಗಳ ಮಧ್ಯೆ ಏನು ಘರ್ಷಣೆ ಆಗಿತ್ತು, ಅದು ನಾನು ಇವತ್ತು ತೀವ್ರವಾಗಿ ಖಂಡಿಸುತ್ತೇನೆ. ಇದು ಈಗಾಗಲೇ ನಾವು ಅದು ಪೊಲೀಸ್ ಹಂತದಲ್ಲಿ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿದವರು ಕ್ರಮ ಕೈಗೊಳ್ತಾರೆ. ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಈ ನಮ್ಮ ದೇಶದ ಮುಂದಿನ ನಮ್ಮ ದೇಶ ಕಟ್ಟುವಂಥ ಶಕ್ತಿ ಇವತ್ತು ಯುವಕರ ಶಕ್ತಿಯಾಗಿರುತ್ತದೆ. ಇವತ್ತು ನಮ್ಮ ಗುರುನಾನಕ್ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳ ಮಧ್ಯೆ ಜಾತಿ ಘರ್ಷಣೆ ಏನು ಅಪವಾದ ಏನು ಮಾಡ್ತಿದ್ದಾರೆ ABPದವರು ಆಗಿ ಇವತ್ತೇನು ಬೀದರ್ ನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತೇನು ಪ್ರತಿಭಟನೆ ಮಾಡಿರುವ ABP ಕಾರ್ಯಕರ್ತರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಜಗಳ ಆಡುವುದು, ಆಟ ಆಡುವುದು, ನಾವೆಲ್ಲ ವಿದ್ಯಾರ್ಥಿಗಳು ಒಂದು ದಿವಸ ಜಗಳ ಆಡ್ತೀವಿ, ಮತ್ತೆ ಮುಂದಿನ ದಿವಸದಲ್ಲಿ ನಾವೆಲ್ಲ ಸ್ನೇಹಿತರು ಒಗ್ಗಟ್ಟು ಕೂಡಿ ನಾವು ಮತ್ತೆ ಶಿಕ್ಷಣ ಪಡಿತೀವಿ, ನಾವು ಮುಂದಿನ ಉನ್ನತ ಶಿಕ್ಷಣಕ್ಕೆ ನಾವು ಹೋಗ್ತಾ ಇರ್ತೀವಿ. ಶಿಕ್ಷಣ ಸಂಸ್ಥೆಯಲ್ಲಿ ಏನು ಇವತ್ತು ಬೇಜವಾಬ್ದಾರಿತನದಿಂದ ಏನು ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿದವರು ನಡೆದುಕೊಂಡಿದ್ದಾರೆ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಅವರು ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಪೊಲೀಸ್ ಇಲಾಖೆಯವರು. ಈಗ ನಮ್ಮ BJP ಏನು ನಾಯಕರು ಇದರಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಿಷ ಬೀಜುವಂತ ಕೆಲಸ ಮಾಡ್ತಿದ್ದಾರೆ. ಇದು ಬೀದರ್ ಜಿಲ್ಲೆ ಇವತ್ತು ಸೂಫಿ ಸಂತರು ಹಾಗೂ ಬಸವಣ್ಣರವರ ನಾಡೋದ, ಇದು ಶಾಂತಿಯ ದೂತರ ನಾಡೋದ. ಇವತ್ತು ನಾನು ದಯವಿಟ್ಟು ಎಲ್ಲರಿಗೂ ಕಳಕಳಿ ಮನವಿ ಮಾಡಿಕೊಳ್ಳುತ್ತೀನಿ. ನಮ್ಮ ವಿದ್ಯಾರ್ಥಿಗಳು ಏನೇ ಜಗಳ ಆಗಿರ್ಬೋದು, ನಮ್ಮ ಮುಂದಿನದಲ್ಲಿ ಶಾಲೆ ಕಾಲೇಜ್ ಆಡಳಿತ ಮಂಡಳಿದವರು ಇಬ್ರು ವಿದ್ಯಾರ್ಥಿಗಳು ಯಾರು ಜಗಳ ಆಡಿದಾರೆ ಅವ್ರಿಗೆಲ್ಲ ಕರೆಸಿಬಿಟ್ಟು ಇವತ್ತೇನು ಇಬ್ಬರಿಗೆ ಸಾಮಾನ್ಯತೆಯಾಗಿ ಕಾಂಪ್ರಮೈಸ್ ಮಾಡುವಂಥ ಕೆಲಸ ನಮ್ಮ ಶಿಕ್ಷಣ ಸಂಸ್ಥೆಯವ್ರು ಮಾಡ್ತಾರೆ. ನಮ್ಮ ಗುರುಗಳು ನಮಗೆ ವಿದ್ಯಾರ್ಥಿಗಳಿಗೆ ದೇವರು ಇದ್ದಂಗೆ ನಮ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ. ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಏನಾದರೂ ತಪ್ಪು ಹಾಗೂ ಇಬ್ಬರು ವೈಮನಸ್ಸಿನಿಂದ ಜಗಳಾಡಿದ್ರೆ ನಮಗೆ ತಿದ್ದು ಹೇಳಿ ಬುದ್ಧಿ ಹೇಳೋಂಥ ನಮ್ಮ ಗುರುಗಳು ಇರ್ತಾರೆ. ಆದರೆ ಇವತ್ತು BJP ನಾಯಕರು ABP ಸಂಘಟನೆ ಅನ್ನಂಥ ಸಂಘಟನೆ ಮೂಲಕ BJP ನಾಯಕರು ಇವತ್ತು ಒಳಗಡೆ ಇನ್ವಾಲ್ವ್ ಆಗಿ ವಿದ್ಯಾರ್ಥಿಗಳು, ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯುವಕರಾಗಿರ್ತೀವಿ, ವಿದ್ಯಾರ್ಥಿಯಾಗಿರ್ತೀವಿ, ನಮಗೇನು ರಾಜಕೀಯ ಅನುಭವ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳಿಗೆ ಏನೋ ಜಾತಿ ನಿಂದನೆ ಅಂತ ಮನಸ್ಸಲ್ಲಿ ವಿಷ ಬೀಜ ಕೆಲಸ ಮಾಡತ್ತಾರೆ. ಇವತ್ತು BJP ಇವತ್ತು ಬೀದರ್ ನಗರದ ಏನು ನಗರಾಧ್ಯಕ್ಷರು ಹಾಗೂ ಅವರ BJP ಪದಾಧಿಕಾರಿಗಳು ಇವತ್ತೇನು ABPಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಮನಸ್ಸನ್ನು ಜಾತಿ ನಿಂದನೆ ಅಂತ ಹೇಳಿ ಇವತ್ತು ಶಾಹೀನ್ ಕಾಲೇಜ್ ಆಗಿರ್ಬೋದು, ಕರ್ನಾಟಕ ಕಾಲೇಜ್ ಆಗಿರ್ಬೋದು, ಗುರುನಾನಕ್ ಕಾಲೇಜ್ ಆಗಿರ್ಬೋದು, ಇವತ್ತು ಪ್ರತಿಷ್ಠಿತ ನಮ್ಮ ಬೀದರ್ ನಗರದಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗಾಗಿರುವಂಥ ಉನ್ನತ ಶಿಕ್ಷಣಕ್ಕಾಗಿ ಪಡೆಯುವಂಥ ಇವು ಶಿಕ್ಷಣ ಸಂಸ್ಥೆಗಳಾಗಿವ. ಈ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ಆಗಿರ್ತದ. ಅಲ್ಲಿಂದ ವಿದ್ಯಾರ್ಥಿಗಳು ಯಾವುದೇ ಜಗಳ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಡಿಸೋಕ್ಕೆ ಅಲ್ಲಿಂದ ಶಿಕ್ಷಣ ಸಂಸ್ಥೆ ಕ್ರಮ ಕೈಗೊಳ್ತಾರೆ. ಅವರು ಪೋಷಕರಿಗೆ ನೋಟಿಸ್ ಕೊಡ್ತಾರೆ, ಪೋಷಕರಿಗೆ ಕರೆದು ಅವ್ರ ಜೊತೆಲೆಲ್ಲ ಮಾತಾಡಿಬಿಟ್ಟು ಎಲ್ಲ ಕಾಂಪ್ರಮೈಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಈಗಾಗಲೇ ನಿನ್ನೆ ನಡೆದಂಥ ಘಟನೆ ಇವತ್ತು ಗುರುನಾನಕ್ ಕಾಲೇಜಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗ ಇಬ್ಬರಿಗೆ ಸಂಯುಕ್ತವಾಗಿ ಇವತ್ತು ಕ್ರಮ ಕೈಗೊಳ್ಳುತ್ತಾರೆ. ಇದೇ ರೀತಿಯಲ್ಲಿ ಇವತ್ತು ಬೀದರ್ ನಗರದಲ್ಲಿ BJP ಮುಖಂಡರು ಇನ್ವಾಲ್ವ್ ಆಗಿ ನಮ್ಮ ಬೀದರ್ ನಗರದ ಶಾಸಕರು ರಹೀಮ್ ಖಾನ್ ಸಾಹೇಬ್ರು ಒಂದು ನಿಮಿಷ
ಸ್ವಲ್ಪ ಒಂದು ಗಂಟೆಲೆ ರಹೀಮ್ ಖಾನ್ ಸಾಹೇಬ್ರು ಮಾಡ್ಸ್ಯಾರ, ರಹೀಮ್ ಖಾನ್ ಸಾಹೇಬ್ರು ಹೇಳ್ಯಾರ ಅಂತೆಲ್ಲ ಹೇಳಿ ವಿಷ ಬೀಜುವಂಥ ಕೆಲಸ ಮಾಡತ್ತಾರ. ಇವತ್ತು ರಹೀಮ್ ಖಾನ್ ಸಾಹೇಬ್ರು ಸರ್ವ ಜನಾಂಗದವ್ರಿಗೆ ಒಂದು ತಗೊಂಡು ಹೋಗುವ ನಾಯಕ ಯಾರಾದ್ರೂ ಇದ್ರೆ ರಹೀಮ್ ಖಾನ್ ಸಾಹೇಬ್ರ. ಇವತ್ತು ರಹೀಮ್ ಖಾನ್ ಸಾಹೇಬ್ರು ಈಗಾಗಲೇ ಅವ್ರು ಹೇಳಿದ್ರೆ ಕಠಿಣ ಶಿಕ್ಷೆ ಆಗಬೇಕು, ಯಾರು ತಪ್ಪು ಮಾಡಿರ್ತಾರ ಅವ್ರ ವಿರುದ್ಧ ಆಲ್ರೆಡಿ ಅವ್ರ ಸ್ಟೇಟ್ಮೆಂಟ್ನು ಕೊಟ್ರ, ಆಲ್ರೆಡಿ ಪೊಲೀಸ್ ಇಲಾಖೆಗೆ ತಿಳಿಸಿದಾರೆ. ಯಾರೇ ತಪ್ಪು ಮಾಡಲಿ, ವಿದ್ಯಾರ್ಥಿಗಳು ತಪ್ಪು ಮಾಡಲಿ, ಕಾಲೇಜ್ ಮಂಡಳಿದವ್ರು ತಪ್ಪು ಮಾಡಲಿ, ಅದು ಒಂದು ತನಿಖೆ ಮಾಡಿ ಯಾರು ತಪ್ಪಿಸ್ತಾರ ಅವ್ರನ್ನ ಕ್ರಮ ಕೈಗೊಡ್ರಿ ಅಂತ ಅವ್ರು ಆದೇಶ ಮಾಡಿದ್ದಾರೆ. ಇವರು ರಾಜಕೀಯವಾಗಿ ಇವತ್ತು ರಹೀಮ್ ಖಾನ್ ಸಾಹೇಬ್ರು ಒಬ್ಬರು ಶಾಸಕರಾಗಬೇಕಂದ್ರೆ ಎಲ್ಲ ಸಮಾಜದವ್ರು ಓಟ್ ಹಾಕಿ ಅವ್ರಿಗೆ ಗೆಲ್ಸಂತ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಬೀದರ್ ನಗರದಲ್ಲಿ ಇವತ್ತು ಒಂದು ಶಾಂತಿ ದೂತರ ನಾಡದ, ಇವತ್ತು ವಿಷ ಬೀಜ ಅಂತ ಕೆಲಸ ಮಾಡ್ರಿ, ವಿದ್ಯಾರ್ಥಿಗಳ ಮನಸ್ಸನ್ನು ಕೆಡಿಸ್ಬೇಡ್ರಿ. ಇದೇ ರೀತಿ ನಾವು ಮುಂದಿನ ದಿನದಲ್ಲಿ ನಮ್ಮ ಬೀದರಲ್ಲಿ ಎಲ್ಲರೂ ಅಣ್ಣ ತಮ್ಮರಂತ ಬದುಕಂತ ಒಂದು ಸೃಷ್ಟಿ ವಾತಾವರಣ ಆಗಿರಬೇಕು. ಅದೇ ರೀತಿ ನಮ್ಮ ಇವತ್ತು ನಾನು ಯಾಕೆ ಇವತ್ತು NSY ಜಿಲ್ಲಾಧ್ಯಕ್ಷನಾಗಿ ಒಂದು ಮಾತನಾಗಿದ್ದು ಪ್ರತಿಘೋಷಣೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಬೀದರ್ ಜಿಲ್ಲಾ ನಗರದ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರು ಒಬ್ಬ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಇರ್ಷಾದ್ ಖಾನ್ ಅವರ ಒಬ್ಬ ರಹೀಮ್ ಖಾನ್ ಸಾಹೇಬ್ರ ಒಬ್ಬ ಸುಪುತ್ರ ಅವರ ಮಗ ಅವರೇನು ಆರೋಪ ಮಾಡತ್ತಾರ. ರಹೀಮ್ ಖಾನ್ ಸಾಹೇಬ್ರ ಮಗ ಇವತ್ತು ಹೋಗಿ ಹಾಸ್ಪಿಟಲ್ ಹೋಗಿ MLC ಮಾಡಿ ಕೇಸ್ ಮಾಡಿದಾರೆ ಅಂತ ಹೇಳ್ತಾರಲ್ಲ, ಇದು 100% ಸುಳ್ಳು ಸುದ್ದಿ. ಇದು ಅವರು ಇವತ್ತು ರಹೀಮ್ ಖಾನ್ ಸಾಹೇಬ್ರ ಇರ್ಷಾದ್ ಖಾನ್ ಅವರು ಬೀದರ್ನಲ್ಲಿ ಇವತ್ತು 20 ದಿವಸ ಮುಂಚೆ ಅವರು ಬೀದರ್ಗೆ ಬಂದಿದ್ರು. ಅವರು ಇವತ್ತು 20 ದಿವಸದಿಂದ ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ, ಏನಾದರೂ ಸಾಕ್ಷಿ ಇದ್ರೆ ಬಹಿರಂಗವಾಗಿ ಸಾಕ್ಷಿ ತೋರಿಸಿ ಎಲ್ಲಿಗೋದ್ರು ಬೀದರ್ ಜನತೆಗೆ. ಸುಳ್ಳು ಸುದ್ದಿ ಹರಡ್ಸಕ್ಕೆ ಹೋಗ್ಬೇಡ್ರಿ. ಇವತ್ತು ನಾನು ವಿದ್ಯಾರ್ಥಿ ನಾಯಕ, ಅವರು ಒಬ್ಬರು ವಿದ್ಯಾರ್ಥಿ ನಾಯಕರ ಇರ್ಷಾದ್ ಖಾನ್ ಅವರು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ. NSY ಸಂಘಟನೆ ಒಂದು 1971 ಒಬ್ಬರು ಇಂದಿರಾ ಗಾಂಧಿ ಅವರು ಮುಂದಿನ ದೇಶದ ಒಬ್ಬ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಒಂದು ಸಂಘಟನೆ ಸ್ಥಾಪಿಸುತ್ತವಾದ ಸಂಘಟನೆ ಅದ. ಇದು NSY ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಗೆ ಹೆಮ್ಮೆನಿಂದ ಇರ್ಷಾದ್ ಖಾನ್ ಅವರು ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಮಂಗಳೂರಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಒಂದು ತರಬೇತಿ ಪಡೆಯತ್ತರ. ಮಂಗಳೂರಿನಲ್ಲಿ MBA ಮುಂದೆ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಇವತ್ತು ಇರ್ಷಾದ್ ಖಾನ್ ಅವರು ಬೀದರ್ನಲ್ಲಿ ಒಂದು 20 ದಿವಸದಿಂದ ಅವರು ಬೀದರ್ನಲ್ಲಿ ಇಲ್ಲ, ಅವ್ರು ಬೀದರ್ಗೆ ಬಂದಿಲ್ಲ. ಅಲ್ಲಿ ಮಂಗಳೂರಿನಲ್ಲಿ ಅವರು ಶಿಕ್ಷಣ ಪಡೆಯತ್ತರ. ಅಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಫೋಟೋಸ್ ಇದಾವೆ, ವಿಡಿಯೋಸ್ ಇದಾವೆ, ಅಲ್ಲೆಲ್ಲ ಪ್ರೂಫ್ ಇದಾವೆ. ಇವರು BJP ನಾಯಕರು ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ರಾಜಕೀಯ ಬೆರೆಸ್ತಿತ್ತು, ರಾಜಕೀಯ ಪ್ರೇರಿತವಾಗಿ ಇವತ್ತೇನು ಭಾಷಣ ಮಾಡತ್ತಾರಲ್ಲ, ಇವಕ್ಕೆ ಯಾರು ಕಿವಿ ಕೊಡಬಾರ್ದು. ವಿದ್ಯಾರ್ಥಿಗಳು ನಾವೆಲ್ಲರೂ ಅಣ್ಣ ತಮ್ಮರಂತೆ. ಕಾಲೇಜುಗಳಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ದೇವಸ್ಥಾನ ಇದ್ದಂಗೆ ನಮ್ಗೆ. ಮುಂದಿನ ದಿನದಲ್ಲಿ ಕಾಲೇಜ್ಗಳಲ್ಲಿ ಯಾರೇ ಒಬ್ಬ ವಿದ್ಯಾರ್ಥಿಗಳು ಅಣ್ಣ ತಮ್ಮದಂತೆ ಭಾವಿಸಿ ನಾವೆಲ್ಲ ಶಿಕ್ಷಣ ಪಡೆದು ನಮ್ಮ ತಂದೆ ತಾಯಿಗೆ ಮುಂದಿನ ದಿನದಲ್ಲಿ ನಮ್ಮ ತಂದೆ ತಾಯಿಗೆ ನಮ್ಗೆ ಒಂದು ಕನಸು ಇಟ್ಟಿರ್ತಾರೆ, ನನ್ನ ಮಗ DC ಆಗಲಿ, ನನ್ನ ಮಗ ಪೊಲೀಸ್ ಆಗಲಿ, ನನ್ನ ಮಗ IAS ಆಫೀಸರ್, ನನ್ನ ಮಗ MLA ಆಗಲಿ ಅಂತ ಒಬ್ಬ ಎಲ್ಲ ಪೋಷಕರು ಏನು ಮಾಡ್ತಾರೆ, ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಂದೆ ತಾಯಿ ಕನಸು ಇರ್ತದೆ, ನನ್ನ ಮಗ ಮುಂದಿನ ದೊಡ್ಡ ಡಾಕ್ಟರ್ ಆಗ್ತಾರೆ. नमस्कार, मैं प्रशांत दोडी काउंसलर हूँ बीदर CMC का। तो मैं पहले ये बात बोलना चाह रहा हूँ कि कल की जो घटना हुई GND कॉलेज में, वो घटना को ये लोग राजनीति कर रहे हैं। जो हमारे सिटी प्रेसिडेंट BJP सिटी प्रेसिडेंट है, ये लोग ये समझना चाहिए कि स्टूडेंट्स में ये जो भेदभाव ला रहे हैं लोग हिंदू मुसलमानों का, इससे देश को हानि होता है। तो मैं उनको गुजारिश करता हूँ, जो पढ़ाई का जो हम बोलते हैं कि जो मंदिर है, जो पढ़ाई का मंदिर बोलते हैं हम, उस जगह पे ये लोग जो पॉलिटिक्स कर रहे हैं, तो उनको मैं पहले बात ये बोल रहा हूँ कि इसमें आप लोग इन्वॉल्व मत हो जाइए। ये आगे बढ़ के जो आगे भी दूसरे स्कूल्स में है, दूसरे इंस्टीट्यूशंस में ये चिंगारी लग सकता है। तो ऐसे आप, मुझे लग रहा है कि आपका इच्छा भी वही है, तो ऐसा कुछ कर आपसे गुजारिश है कि आप मत कीजिए। और जो कल की जो घटना हुई, जो रात में CPI साहब पे जो हमला हुआ, जो स्टैबिंग हुआ उन पे मेडिकल कॉलेज में, तो उस वक्त मैं वहीं पर था। मतलब जो हादसा होने के बाद मैं गया था वहाँ पर। तो उस टाइम मुझे रहीम खान साहब भी कॉल किए थे रात में, जो कि न्यूटाउन पुलिस स्टेशन मेरे अंडर में आता है, मेरा कॉन्स्टिट्यूंसी में आता है। तो मैं पता चलते ही मैं वहाँ पर गया। फिर खान साहब मुझसे 2-3 बार कॉल करके उसके बारे में क्या हुआ क्या नहीं सब उसके बारे में पूछताछ किए, क्योंकि उन्होंने लोकल में है ही नहीं। और ये जो लोग आरोप लगा रहे हैं कि इरशाद खान जो बीदर में थे, बीदर में हो के कुछ लोगों को, बच्चों को लेके जाके, गुंडों को लेके जाके केस कर रहे हैं, तो मैं उनको चैलेंज करता हूँ। अगर इरशाद खान यहाँ पर थे बोल के अगर उनके पास कुछ प्रूफ है, तो मैं मेरा काउंसलरशिप में रिज़ाइन करूँगा। और मैं इतना बोलना चाहता हूँ, ये झगड़े लगाना बंद कीजिए, ये आपको सफलता नहीं मिलेगा। और अगर रहीम खान साहब 4 बार अगर जीत रहे हैं, तो सिर्फ मुसलमानों का वोट लेके नहीं जी रहे, इसमें हिंदुओं का भी 40 से 50 हज़ार वोट ले रहे हैं उन्होंने। तो ये शांति जो है हमारे बीदर में, तो ये कायम रहेगा। आप बेफिक्र रहिए, आप जहाँ बैठे हैं वहीं पर बैठेंगे, और हमको जो जन सेवा करना है हम लोग करेंगे। फिर उसके बाद मुझे कॉल भी आया साहब का, रहीम खान साहब 2-3 बार वक्त कॉल भी करे।
फिर मेरे सामने एसपी साहब से भी बात करे उन्होंने, तो ये मसला कोई हिंदू मुसलमान का नहीं है, कोई बच्चा था, कोई पीके था, वो कुछ उधर का इंटरनल मैटर था, वो कुछ उनका कहा सुनी हुआ बोल के कुछ मालूम चढ़ा। उसके बारे में हमारे एसपी साहब की स्टेटमेंट भी दे चुके हैं कल। अभी हमारे एमएलसी इलेक्शंस चल रहे हैं, ग्रेजुएट कॉन्स्टिट्यूंसी के हमारे श्री चंद्रशेखर पाटिल जी यहाँ पर हमारे पास कंटेस्ट कर रहे हैं। तो उनको हर इलेक्शन में एक मुद्दा होना चाहिए, आपको तो पता है, हर इलेक्शन में वो हिंदू मुसलमान लाते ही है। अगर कुछ उनको मिला नहीं तो ढूंढ के लाते हैं। तो हमारे जो ग्रेजुएट्स हैं यहाँ के समझदार है, वो समझेंगे कि कौन सही कैंडिडेट है, कौन क्या है, उनको सब पता है। ये हर बार हमारे सिटी प्रेसिडेंट जैसे ओसड़ी है, हमारे कलीग है, सीएमसी में हमारे साथ मेंबर है, वो सिर्फ अकेले आते हैं और ये कुछ हिंदू मुसलमानों के इश्यूज निकालते हैं, उसको डेवलपमेंट के बारे में तो कुछ बात करते नहीं, बस यही इश्यूज निकालना, फिर 6 महीने गायब हो जाना, फिर इलेक्शन आते हैं, फिर कुछ बोलना, फिर निकल जाना, यही उनका काम हो चुका है। उनसे गुजारिश करूँगा इसमें हर चीज़ में शाहीन, भालकी पड़देवर का, उनका, इनका, जीएनडी, नैनोसुधा, ये शब्द आप अगर एक लीडर है, आगे कुछ बनना भी चाह रहे हैं, तो आपको रिक्वेस्ट है, ऐसे शब्दों से आपकी मर्यादा नहीं बढ़ेगी। तो आपकी गुजारिश है, थोड़ा अपने जो बात कर रहे हैं उसमें थोड़ा डिसेंसी मेंटेन कीजिए। ये इफेक्ट स्टूडेंट्स में होता है, स्टूडेंट्स में फिर अगर मुसलमान, ये हिंदू मुसलमान शुरू हो गए तो फिर हमारे लिए ये अच्छी बात नहीं है। आपका नाम बोलिए सर? प्रशांत दोड्डी, मैं काउंसलर हूँ बೀದರ್ CMC। ನಿನ್ನಾಗಿಂದ JND ಕಾಲೇಜಿನಲ್ಲಿ ಸ್ಟೂಡೆಂಟ್ ಏನು ಜಗಳ ಆಗ್ಯದ, ಅದರಾಗ ಒಂದು ಸಾಳಿ ಅಂದ್ರೆ ನಮ್ಮ ದೇವ್ರ ಗುಡಿ, ಅದು ದೇವ್ರ ಗುಡಿಯಲ್ಲಿ ಮಕ್ಕಳು ಏನು ಜಗಳ ಆಡ್ಯಾರ, ಅದು ಅವ್ರದವ್ರು ಏನೋ ಇವು ನಾವು ರಾಜಕೀಯ ಥರ ತಪ್ಪದ। ಮತ್ತು ಅಲ್ಲಿ ನಾವು ಬೀದರ್ನಲ್ಲಿ ಭಾಳ ಶಾಂತಿ ಸುಖದಿಂದ ಇದ್ದೇವೆ। ಅವರು ಹಿಂದೂ ಮುಸ್ಲಿಂ ನಾವೆಲ್ಲ, ನಾನು ಸುಮಾರು ಬೀದರ್ನಲ್ಲಿ ಹುಟ್ಟಿ 50 ವರ್ಷ ಆಯ್ತು, ನಾ ಬೀದರ್ದಾಗ 60 ಸುಮಾರದ ನಂದು। ಇದು ಭಾಳ ಒಳ್ಳೆಯದು ಅಲ್ಲ, BJP ದವ್ರು ಇದು ಎಲ್ಲ ತಂದು ಒಂದು ಉದ್ದೇಶಪೂರ್ವಕ ರಾಜಕೀಯ ಬೇಡ। ಮತ್ತು ಇವಾಗ ನಿನ್ನಾಗಿಂದು JND ಕಾಲೇಜಿನಲ್ಲಿ ಆಗಿಂದ ಅದಕ್ಕೆ ರಾಜಕೀಯ ಕೊಡೋದು ಬೇಡ। ಮತ್ತು ನೀನು ಇನ್ನಾಗಿಂದ್ರಾಗ MLA ಸಾಹೇಬ್ರ ಮಗಂದು ಹೆಸರೇನು ತೊಗೊಳತ್ತಾರ ತಪ್ಪದ, ಅವರು ಮಗ ಇಲ್ಲಿ 10-15 ದಿವಸದಿಂದ ಬೀದರ್ನಲ್ಲಿ ಇಲ್ಲ, ಇದು ಪ್ರೂಫ್ ಅದ। ಕಾನೂನು ಕರ್ಮ ಏನು ಆಗ್ಯದ, ಕೇಸ್ ಆಗ್ಯದ, ಅದು ಯಾರು ತಪ್ಪದ ಕೇಸ್ ಆಯ್ತದ, ಅವ್ರು ತಪ್ಪಿದ್ದವ್ರಿಗೆ ಶಿಕ್ಷೆ ಸಿಗ್ತದೆ। ಅನ್ಯಾಯ ಆಗಿ ಬೇರೆಯವ್ರ ಕೆಲಸದ ಹಾಳು ಮಾಡೋದು ತಪ್ಪದ, ಇದು ಅವ್ರ ಮಗಳದು ಏನೂ ತಪ್ಪಿಲ್ಲದಾರ ಅಂತ ಹೇಳ್ತಾರೆ। ನಾನು ಇದು ಅಲ್ಲ, ಇದು ಬೀದರ್ ಭಾಳ ಒಳ್ಳೆಯದು। ಇವತ್ತು ರಹೀಮ್ ಖಾನ್ ಹೆಸರು ನಾವು ಭಾರಿ ಮುಸ್ಲಿಮ್ ಓಟ್ ಹಾಕ್ತಾರಂತಲ್ಲ, ನಾವು ಹಿಂದೂನು 45,000 ಓಟ್ ಹಾಕ್ತೀವಿ, ಅದು ತಪ್ಪು ಸಂದೇಶ ಹೋಗ್ತದೆ, ಬೇಡ, ನಾವೆಲ್ಲ ಸರಿಗಿರ। ಇದು ನನ್ನ ಹೆಸರು ಮಾಂತಾಯ ಸ್ವಾಮಿ। ನಿನ್ನೇನು JND ಕಾಲೇಜ್ನಲ್ಲಿ ಇವೆಂಟ್ಸ್ ಇತ್ತು, ಒಂದು ಇವೆಂಟ್ಸ್ದಾಗ ಏನೋ ಒಂದು ಹುಡುಗರು ಏನೋ ಒಂದು ಕನ್ಫ್ಯೂಸ್ ಆಗಿ ಒಬ್ಬರೊಬ್ಬರು ಜಗಳ ಆಡ್ಕೊಂಡು ಏನು ಅವರು ಮತ್ತು ಸಂಸದರೆಲ್ಲ ಬಂದು ಏನೋ ಗಪ್ಪಡಿಸಿದ್ರು, ಆಗಿಂದಾಗ ಏನು ಪೊಲೀಸರೆಲ್ಲ ಬಂದಿರು, ಇವರೇನು ಪಾಲಿಟಿಕ್ಸ್ ತಂದದ್ರಾಗೇನು ಇವರು BJPದವರು ಅದ್ರಾಗ ಇನ್ವಾಲ್ವ್ ಆಗಿ ಇವರು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಏನು ಹೇಳ್ತಾರೆ, ಇದು ಅವ್ರಿಗೆ ಶೋಭೆ ಬರಲ್ಲ ಇದು BJPದವ್ರಿಗೆ। ಯಾಕಂದರೆ ಇವ್ರದ್ದು ಏನು ಕೆಲಸ ಶೂನ್ಯ ಅದ। ಯಾಕಂದರೆ ಈಗ ಎಲೆಕ್ಷನ್ ಅವಾಗ MLC ಎಲೆಕ್ಷನ್ ಅವ್ರಿಗೆ ಹೇಳ್ಕೊಳಕ್ಕೆ ಏನು ಭೀ ಇಲ್ಲ, ಎಲೆಕ್ಷನ್ ಬಂದಂದ್ರೆ ಇವ್ರಿಗೆ ಖಾಲಿ ಹಿಂದೂ ಮುಸ್ಲಿಮ್ ಅಷ್ಟೇ। ಇವ್ರೇನು ಶಶಿಯವ್ರಿಗೆ ಹೇಳ್ಬೇಕಂದ್ರೆ ಇವರು ಹುಡುಗರಿಗೆ ತಗೊಂಡು ಹುಡುಗರು ನೀವು ಹೀರೋ ಆಗ್ಲಕ್ಕ ಹುಡುಗರು ಲೈಫ್ ಹಾಳು ಮಾಡ್ಬೇಡ್ರಿ, ನೀವು ಹೀರೋ ಆಗೋ ಚಕ್ಕರ್ದಾಗ। ಯಾಕಂದರೆ ನಿಮ್ದು ಏನದ ಹೇಳ್ರಿ, ಇಲ್ಲಿ ತನಕ ನೀವು ಹುಡುಗರದು ಡೆವಲಪ್ಮೆಂಟ್ ಮಾಡಿದ್ದು ಏನದ ಹೇಳ್ರಿ, ಹುಡುಗರು ಲೈಫ್ ನೀವು ನಿಮ್ಮ ಕಾಲಾಗ ನಿಮ್ಮ ಹೀರೋ ಆಗೋ ಕಾಲಾಗ ಹುಡುಗರದ್ದು ಏನು ಮಾಡ್ತೀರಿ, ಜೀರೋ ಮಾಡ್ತೀರಿ। ಶಶಿಯವ್ರಿಗೆ ಒಂದೇ ಹೇಳಕ್ಕೆ ಬಯಸ್ತೀನಿ ನಾನು, ಇವ್ರದ್ದು ಇಲ್ಲಿ ತನಕ ಎಲೆಕ್ಷನ್ದಾಗ ಏನು ಡೆವಲಪ್ಮೆಂಟ್ ಅವಾಗ ನಮ್ಮ ರಹೀಮ್ ಖಾನ್ ಸಾಬ್ರಿಗೆ ಅಂತಾರೆ ಅವರು ಹಿಂದೂ ಮುಸ್ಲಿಮ್ ಅಂತ। ನಿಮ್ಮದು ಏನಾರ BJPಕಾರು ಅಷ್ಟು MLA ಕಂಟೆಸ್ಟ್ ಮಾಡ್ಯಾರ 4 ಸಲ 5 ಸಲ ಅಂದ್ರೆ, ಇವ್ರದ್ದು ಏನು ಕೊಡುಗೆ ಅದಾರ BJPದು, ಒಂದು ಅವ್ರಿಗೆ ನಾಚಿಕೆ ಬರ್ಲದ। ಎಲೆಕ್ಷನ್ದಾಗ ಹೋಗಿ ಅವ್ರು ಕೇಳಕ್ಕೆ ಅವ್ರಿಗೆ ಶೂನ್ಯ ಅದ, ಅವ್ರಿಗೆ ಹೇಳ್ಕೊಳ್ಳೋ ನಾಚಿಕೆ ನೋಡಿದೆ, ಏನಂತ ಕೇಳಬೇಕು ಓಟು ಅವ್ರದ್ದು ಏನದು। ನಮ್ಮ ಬೀದರ್ ಜನತೆ ಎಷ್ಟು ಅಣ್ಣ ತಮ್ಮರಪ್ಲೆ, ಹಿಂದೂ ಮುಸ್ಲಿಮ್ ಏನು ನಂಬಲ್ಲಿ ಇಲ್ಲ, ಹಿಂದೂ ಮುಸ್ಲಿಮ್ ನಾವು ಎಷ್ಟು ಅಣ್ಣ ತಮ್ಮರಪ್ಲೆ ಸರಿಯಾಗಿದ್ದಿದ್ದೆವು। ಅವ್ರದ್ದೇನು ಕರ್ತವ್ಯ ಇಲ್ಲಿ ಏನು ನಡಿಬೇಕು ಅಂದ್ರೆ ಹಿಂದೂ ಮುಸ್ಲಿಮ್ ಒಂದು ಹಚ್ಚರು ಇಲ್ಲಿ ಒಂದು ಕ್ಲೋಸ್ ಆಯ್ತದ। ನಾವು ಒಂದು ಹೋಗ್ಬೇಕು ಹಿಂದೂ ಮನೆ ಅಂದರೆ ನಮ್ಮ ಏನು ರಹೀಮ್ ಖಾನ್ ಸಾಹೇಬರು ಹಿಂದೂ ಮುಸ್ಲಿಮ್ ಅಂತ ಇಲ್ಲ, ಲೈಕ್ದಾಗ ಯಾರ MLA ಕಾಸ್ಟ್ ವೈಸ್ ಮಾಡಿದಪ್ಲೆ ಯಾರಾದ್ರೂ ರಹೀಮ್ ಖಾನ್ ಸಾಹೇಬ್ರ 45,000 ಓಟು ನಮ್ಮ ಹಿಂದೂದವ್ರು ಹಾಕ್ಲತ್ತೀರಿ ಅವರಿಗೆ। ಅವ್ರು ಏನು ಇರ್ಷದ್ ಖಾನ್ ಅಲ್ಲತ್ತಾರ, ಇರ್ಷದ್ ಖಾನ್ 15-20 ದಿವಸ ಆಯ್ತು ನಮ್ಮಲ್ಲಿ ಬೀದರ್ನಲ್ಲೇ ಇಲ್ಲ, ಸುಮ್ಮನೆ ಯಾವುದೂ ಹೇಳೋದು, ಅವ್ರು ಮಂಗಳೂರಲ್ಲ ಹೇಳಿದ್ರೆ ಏನು ಖರೀನೇ ತಿಳಿತದ। ದಯಮಾಡಿ ಅವ್ರಿಗೆ ಹೇಳೋದು ಹಿಂದೂ ಮುಸ್ಲಿಮ್ ಜಗಳ ಹಚ್ಚಬೇಡ್ರಿ, ದಯಮಾಡಿ ಹುಡುಗರು ಲೈಫ್ ಹಾಳು ಮಾಡ್ರಿ ಅಂತ ಒಂದೇ ರಿಕ್ವೆಸ್ಟ್ ನಾನು ಕೇಳ್ಕೊಡ್ತೀನಿ।